ಈಗಾಗಲೇ ಏಳುಗಳ್ಳಿ ಮುದ್ದಮ್ಮ ತಾಯಿಯ ಸನ್ನಿಧಿಯಿಂದ ಆಗಮಿಸಿರ್ತಕ್ಕಂಥ ಪಾದಯಾತ್ರೆ ಭಕ್ತಾದಿಗಳು ಈಗಾಗಲೇ ಮಾದೇಶ್ವರರ ಸನ್ನಿಧಿಗೆ ಹೊರಟೋಗಿದ್ದಾರೆ. ಈಗಲೂ ಸಹ ಸಾಕಷ್ಟು ಜನ ಮಾದೇಶ್ವರನ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಪ್ರಸಾದದ ವಿತರಣೆಯನ್ನು ಮಾಡ್ತಾಯಿದ್ರು. ಸ್ಥಗಿತ ಆಗಿದೆ. ಇಲ್ಲಿ ನಮ್ಮ ಸ್ನೇಹಿತರು ಮಹೇಶ್ ಅವರು ಮತ್ತು ಅವರ ಒಂದು ಸ್ನೇಹ ತಂಡ ಏನೋ ಮಾದೇಶ್ವರರ ಪಾದಯಾತ್ರೆ ಭಕ್ತಾದಿಗಳಿಗೆ ಒಂದಷ್ಟು ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಸೊ ಈ ಒಂದು ಪುಣ್ಯದ ಕಾರ್ಯವನ್ನು ಕುರಿತು ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹೇಳಿ ಬ್ರದರ್, ಏನು ಸಮಾಚಾರ, ಹಿಂಗೆ ಕತೆ? ಬೆಳಿಗ್ಗೆಯಿಂದ ಮಾರ್ನಿಂಗ್ ಸ್ವಲ್ಪ ಕಡಿಮೆ ಇತ್ತು. ಬೆಳಿಗ್ಗೆ ಜನರು ಮಧ್ಯಾಹ್ನ ಮೇಲೆ ತುಂಬಾ ಹೆಚ್ಚಾಗಿದ್ದಾರೆ. ಹೌದು. ಬೆಳಿಗ್ಗೆಯಿಂದ ಇಲ್ಲಿ ತನಕ ಒಂದು 7 ಮೂಟೆ 26 kg ಅಕ್ಕಿ ಅಂತಲ್ಲ 7 ಮೂಟೆ ಅಕ್ಕಿ ಖಾಲಿ ಮಾಡಿದ್ದೀವಿ. ಅನ್ನ ಸಾಂಬಾರು ಪಲಾವ್ ಎಲ್ಲ ಮಾಡಿ. ಬೆಳಿಗ್ಗೆ ಏನು ವ್ಯವಸ್ಥೆ? ನಾಳೆ ಬೆಳಿಗ್ಗೆ ರೈಸ್, ಟೊಮೊಟೊ ರೈಸ್ ಬಾತ್ ಇದೆ. ಮಧ್ಯಾಹ್ನ ಪಾಯಸ, ಕಜ್ಜಾಯ, ಕಳ್ಳೆ ಹುಳಿ, ಅನ್ನ ಸಾಂಬಾರು, ಕೋಸಂಬರಿ ಎಲ್ಲ ಇದೆ. ಈಗ ಒಂದು ವಿಶೇಷ ಏನು ಗೊತ್ತಾ, ಈಗ ಆಲ್ಮೋಸ್ಟ್ ಎಲ್ಲ ಭಕ್ತಾದ್ರಿಗಳು ಹೊರಟೋದ್ರು. ಪ್ರಸಾದ ಈಗ ಎಲ್ಲೂ ಸಿಗ್ತಾ ಇಲ್ಲ. ಈಗ ಅಲ್ಲಿಗೆ ಎಂಡಾಗೋಯ್ತು. ಅವರು ಖಾಲಿ ಹೋಗ್ಬಿಟ್ರು. ನೀವು ಒಬ್ಬರೇ ಗಟ್ಟಿ ಈಗ. ಸರಿನಾ? ಯಾವ ಊರಿಂದ ಬಂದ್ರಿ, ಹೆಂಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಿಮ್ಮ ಕುಮಾರಸ್ವಾಮಿ ಬಡಾವಣೆ ಓಂ ಶಕ್ತಿ ಸರ್ಕಲ್, ಮಲೆ ಮಹದೇಶ್ವರ ಗೆಳೆಯರ ಬಳಗ ಟೀಮಿಂದ ಇದ್ದೀವಿ ನಾವೆಲ್ಲರೂ. ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಓಕೆ. ಅಲ್ಲೂ ಪೂಜಾ ಕಾರ್ಯಕ್ರಮ ಮಾಡಿ ಮುಗಿಸಿ ಅಲ್ಲೂ ಅನ್ನದಾನ ಮಾಡಿ ಬಂದಿದ್ದೀವಿ. ಇವತ್ತು ನಾಳೆಗೂ ಒಂದು 12ರಿಂದ 15 ಮೂಟೆ ನಮ್ಮ ಹತ್ರ ರೈಸ್ ಇದೆ. ಹೌದೌದು. ಜನರು ಎಷ್ಟು ಜನ ಬಂದರೂ ನಾವು ಅವರಿಗೆ ಮಾಡಿ ಪ್ರಸಾದ ವಿತರಣೆ ಮಾಡ್ತಿದ್ದಾರೆ. ಮಾಡುವ ಶಕ್ತಿ ಇದೆ. ಈಗ ಎಲ್ಲ ನಿದ್ಗೆಟ್ಟು ಎಲ್ಲ ಪಾಪ ದಿಕ್ಕೆಟ್ಟು ಹೋಗಿದ್ದಾರೆ. ನಿದ್ರೆ ಇಲ್ಲ, ನೋಡಿದ್ರೆ ಗೊತ್ತಾಯ್ತದೆ. ಸೇವೆ ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ. ಹೌದೌದು, ಮಾಡ್ತೀವಿ. ಹೋಗಿ ರೆಸ್ಟ್ ಮಾಡಿ. ಆಯ್ತು, ಒಳ್ಳೇದಲ್ಲೇ. ನಿಮ್ಮ ಸೇವೆ ಹೀಗೆ ಮುಂದುವರಲಿ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳಿಗೆ ಇದೇ ಥರ ಸೇವೆಯನ್ನು ಕೊಡಲಿ ಅಂತ ಹೇಳ್ತಾ, ನೋಡಿ ನಮ್ಮ ಬಾಲ್ಯ ಸ್ನೇಹಿತ, ನಮ್ಮ ಏನು ಸ್ಕೂಲ್ನಲ್ಲಿ ನಾವು PG ಪಾಳ್ಯ ನಿರ್ಮಲಾ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ವಿ. ಇವತ್ತು ಅವ್ರದ್ದೇ ಆದ ಒಂದು ಸಂಘ ಸಂಸ್ಥೆಯನ್ನು ಮಾಡಿಕೊಂಡು ಇವತ್ತು ಅವರ ಒಂದು ಸ್ನೇಹ ತಂಡದ ಜೊತೆ ಮಾದೇಶ್ವರನ ಭಕ್ತಾದಿಗಳಿಗೆ, ಪಾದಯಾತ್ರೆ ಭಕ್ತಾದಿಗಳಿಗೆ ಒಂದಷ್ಟು ಪ್ರಸಾದದ ಒಂದು ವಿತರಣೆಯನ್ನು ಮಾಡ್ತಾಯಿದ್ದಾನೆ. ಸೊ ಆಲ್ಮೋಸ್ಟ್ ಎಲ್ಲ ಮುಗಿದೋಯ್ತು. ಎಲ್ಲ ಕಡೆಯೂ ಪ್ರಸಾದ ಕೂಡ ನಿಲ್ಲಿಸಿದ್ದಾರೆ. ಸೊ ಕೊನೆಯದಾಗಿ ಬಂದಿದ್ದಾರೆ. ಈಗ ಬರ್ತಕ್ಕಂಥ ಪಾದಯಾತ್ರೆ ಭಕ್ತಾದಿಗಳಿಗೆ ಬಹಳ ಮುಖ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಬರ್ತಕ್ಕಂಥ ಭಕ್ತಾದಿಗಳು ಏನು ನಾಳೆ 14ನೇ ತಾರೀಕು ಸಹ ಪ್ರಸಾದದ ವಿತರಣೆಯನ್ನು ಮಾಡ್ತಾರೆ. ದಯವಿಟ್ಟು ಪ್ರಸಾದ ಸೇವನೆಯನ್ನು ಮಾಡಿ ಅಂತ ಈ ಒಂದು ವಿಡಿಯೋನ ಎಲ್ಲ ಮಲೆ ಮಹದೇಶ್ವರನ ಭಕ್ತಾದಿಗಳಿಗೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ. ಬನ್ನಿ ಊಟ ಮಾಡಿ. ಬನ್ನಿ. ನಮಸ್ತೆ. ಯಾವ್ರವರು? ನಾನು ನೋಡಿದ್ದೀರಾ? ಗೊತ್ತಾಯ್ತು. ಕೊಡಿ ಊಟ ಕೊಡಿ. ಅಣ್ಣವ್ರೆ ನಮಸ್ಕಾರ. ನಮಸ್ತೆ. ಊಟ ಮಾಡ್ತಾ ಮಾಡಿ ಇಲ್ಲಿ ಚೆ ಮಾಡಿ ಊಟ ಮಾಡಿ. ಅಣ್ಣ ಮಾಡಿ. ನಡಿಲ್ಲ ನೆನಪುಗಳು. ಇವತ್ತು ಬೆಟ್ಟದಿಂದ ವಾಹನಗಳು ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಸೊ ಇದ್ರ ಸಂಬಂಧಿತ ಒಂದು ಸ್ವಲ್ಪ ಅಪ್ಡೇಟ್ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ.